ಕೆಲವರಿಗೆ ಮೇಲೆ ಯಾವ ರೀತಿಯಾಗಿ ಕೋಪ ಬರುತ್ತೆ ಅಂತಂದ್ರೆ ಅಂಥವರನ್ನೆಲ್ಲ ಒಂದ್ಸಲ ತಾಲಿಬಾನ್ ಸಂಸ್ಕೃತಿಯಲ್ಲೇ ಶಿಕ್ಷೆ ಕೊಡೋದು ಸರಿ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಹಾನ್ಗಲ್ನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳಿದ್ರಲ್ಲ, ರೋಡ್ ಶೋ ಮಾಡ್ತಾರ್ರಿ. ಇವ್ರಿಗೆ ಎಂತಹ ಧಿಮಾಕ್ ಇರಬೇಕು ಅಂತ. ಜಾಮೀನು ಸಿಗ್ತಾ ಇದ್ದಂತೆ ಶೋ ಕೊಡ್ತಾರೆ, ರಸ್ತೆಯಲ್ಲಿ ಕಾರ್ನಲ್ಲಿ ಹೋಗ್ತಾ. ಪಬ್ಲಿಕ್ ಟಿವಿ ವರದಿಯನ್ನ ಮಾಡ್ತು. ತದನಂತರ ಪೊಲೀಸರು ಎಚ್ಚೆತ್ಕೊಂಡ್ರು. 5 ಆರೋಪಿಗಳನ್ನೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಟ್ಟು 7 ಜನರವರು ಕೋರ್ಟ್ಗೆ ಹಾಜರಾಗಿ ಹೊರ ಬರ್ತಾ ಇದ್ದಂತೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೇಲ್ ಷರತ್ತನ್ನ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಅವ್ರ ಮನೆಯಲ್ಲಿರುವಂಥವ್ರು ಯಾರು ಏನು ಹೇಳಲ್ವಾ? ಅವ್ರು ಯಾರು ತಂದೆ ತಾಯಿಗಳಿಲ್ವಾ ಅಥವಾ ಸಂಬಂಧಿಕರಿಲ್ವಾ? ಅಥವಾ ಎಲ್ಲವೂ ಬಿಟ್ಟಿಂತಿರುವಂಥವ್ರ ಇವರೆಲ್ಲ ಮಾಡಿರುವಂತಹ ಕೆಲಸ, ಅವ್ರ ಮೇಲೆ ಬಂದಿರುವಂಥ ಆರೋಪ ಯಾವುದು ಅಂತಂದ್ರೆ ಗ್ಯಾಂಗ್ ರೇಪ್ ರೀ. ಸಮಾಜ ತಲೆ ತಗ್ಗಿಸುವಂತ ವಿಚಾರ. ಅದ್ರ ಮಧ್ಯದಲ್ಲಿ ರೋಡ್ನಲ್ಲಿ ಈ ರೀತಿ ಶೋ ಆಫ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಜನ ನೋಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಈ ಕಾಶ್ಮೀರದಲ್ಲಿ ಕಲ್ಲು ಎಸಿತಾ ಇದ್ರಲ್ಲ ನಮ್ಮ ಸೇನೆ ಮೇಲೆ, ಹಂಗೆ ಇಂಥ ಈ 3 ಬಿಟ್ಟರೋಗಿ ಮೇಲೆ ಹಂಗೆ ಎಸಿಬೇಕಾಗಿತ್ತಲ್ಲಿರುವಂತ ಜನ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಗೊತ್ತಾಗಿದ್ರೆ ಆ ಊರಿನ ಜನ ಬಿಡ್ತಾ ಇರ್ಲಿಲ್ವೇನೋ. ಹಾವೇರಿಯಲ್ಲಿ ಅದೇ ರೀತಿಯಾಗಿರುತ್ತೆ. ಹಾವೇರಿಯಲ್ಲಿ ಹೆಂಗ್ ಉತ್ತರ ಕೊಡ್ಬೇಕು ಹಂಗೆ ಕೊಡ್ತಾರೆ. ಬಟ್ ಇವ್ರು ಬಿಟ್ರಲ್ಲ, ಅದೇ ಬೇಸರ ಆಗ್ತಾ ಇರೋದು. 2024ನೇ ಸಾಲಿನ ಹಾನ್ಗಲ್ ಗ್ಯಾಂಗ್ ರೇಪ್ ಕೇಸ್ದಲ್ಲಿ ಮಿಕ್ಕಿದ 7 ಆರೋಪಿಗಳಿಗೆ 20ನೇ ತಾರೀಕು, ಈ ತಿಂಗಳು 20ನೇ ತಾರೀಕಿಗೆ ಬೇಲ್ ಸಿಗಿತ್ತು. ಬೇಲ್ ಆದ ನಂತರ ಅವರು ಹಾವೇರಿ ಸಬ್ ಜೈಲಿಂದ ಅಲ್ಲೂರು ಕಡೆ ಬರುವಾಗ ದಾರಿಯಲ್ಲಿ ಒಂದು ಪ್ರೊಸೆಷನ್ ಥರ ಮಾಡಿ ಮತ್ತೆ ವಿಡಿಯೋ ಮಾಡಿದರು. ಆ ವಿಡಿಯೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು. ಇನ್ಸಿಡೆಂಟ್ಗೆ ಗಮನಕ್ಕೆ ಬಂದ ನಂತರ ಹಾನ್ಗಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ 84/25 ಅಂಡರ್ ಸೆಕ್ಷನ್ 189(2), 191(2), 281, 351(2), 351(3) BNSದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದೆ. 5 ಆರೋಪಿಗಳು ಕಸ್ಟಡಿಯಲ್ಲೇ ಇದ್ದಾರೆ. ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಹಾನ್ಗಲ್ ಗ್ಯಾಂಗ್ ರೇಪ್ ಕೇಸ್ದಲ್ಲಿ ಜಾಮೀನು ಷರತ್ತು ಉಲ್ಲಂಘನೆ ಆಧಾರದ ಮೇಲೆ ಜಾಮೀನು ರದ್ದು ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಡ್ತೀವಿ. ಹೊರಗಿನ ಸಮಾಜ ಬಿಡಿ, ಅವ್ರ ಮನೆಗಿನ್ನೋರವ್ರನ್ನ ಮನೆಗೆ ಸೇರಿಸ್ಕೊಂಡಿತಾರ ಅಂತ ಈ ರೀತಿಯಾಗಿ ಆರೋಪವನ್ನು ಹೊತ್ಕೊಂಡ ನಂತರ ಏನು ಅನ್ಸಲ್ವಾ? ಅಥವಾ ಎತ್ತವ್ರಿಗೆ ಹೆಗಣಾನೇ ಮುದ್ದು ಅಂತಾರಲ್ಲ, ಹಂಗ ಹೆಗಣ ವಾಸಿ ಇವು ಅದಕ್ಕಿಂತಲೂ ಲೇಸ್ ಅನ್ಸುತ್ತೆ.